ಹಾಯ್ ಗಾಯ್ಸ್, ಮೈ ಯೂಟ್ಯೂಬ್ ಚಾನಲ್. ಬರ್ರಿ ನಿಮ್ಗೆ ಕೂಡ ನಾನು ಒಂದು ರೆಸಿಪಿ ಶೇರ್ ಮಾಡಾಕತ್ತೀನಿ ರೀ. ಅದು ಯಾವ ರೆಸಿಪಿ ಅಪ್ಪ ಅಂತಂದ್ರೆ ಹೇಳ್ತೇನೆ ರೀ ಫ್ರೆಂಡ್ಸ. ಮೊದಲಿಗೆಲ್ಲ ಹೊಸ್ದಾಗಿ ಯಾರೆಲ್ಲ ನೋಡಾಕತ್ತೀರಿ ನನ್ನ ವಿಡಿಯೋ ರೀ. ಲೈಕ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ಕೋರಿ ಫ್ರೆಂಡ್ಸ. ನಾನು ಈಗ ಮಾಡಾಕತ್ತೇನೆ ರೀ ಮೊಮೋಸ ಅಂತೇಳಿ ಫ್ರೆಂಡ್ಸ. ನನ್ನ ಮಗಳ ಮನೆಯವ್ರು ಎಲ್ಲರೂ ಕೂಡಿ ರೋಜಿ ಇದ್ದಾರೆ ರೀ. ಅವ್ರು ಸಾಯಂಕಾಲ ಸ್ವಲ್ಪ ಏನಾರು ವೆರೈಟಿ ಇರಲಿ ಅಂತೇಳ್ರಿ ನಾನು ಮೊಮೋಸ ಮಾಡಾಕತ್ತೇನೆ ರೀ ಫ್ರೆಂಡ್ಸ. ಬರ್ರಿ ಈಗ ಮೊಮೋಸ ರೀ. ಇಲ್ಲಿ ಯಾಕೆ ಇದಾಗತ್ತಿತ್ತು ಅಂದ್ರೆ ನನ್ನ ಮಗಳು ಮಾತಾಡಕತ್ತಿದ್ದಳ್ರಿ. ನಮ್ಮ ಮೊಮೋಸ ಮಾಡ್ತಾನಂತ ಅನ್ರಿ ಸಮೋಸ ಮಾಡತ್ತೈಕಂದ್ಲು ಎರಡ್ರಾಗ ಒಂದು ಮಾಡ್ತಾನೆ ಅಂತೇಳ್ರಿ. ಬರ್ರಿ ಮೊದಲಿಗೆ ಗೋಧಿ ಹಿಟ್ಟು ತೊಗೊಂಡ್ರಿ. ಗೋಧಿ ಹಿಟ್ಟಿಗೆ ರೀ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡೋಣ ರೀ. ಉಪ್ಪು ಮಿಕ್ಸ್ ಮಾಡಿದ ನಂತರ ಇಲ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡವ್ರಿ ಫ್ರೆಂಡ್ಸ. ನಾನು ಇಲ್ಲಿ 2 ಸ್ಪೂನ್ ಎಣ್ಣೆ ತೊಗೊಂಡೇನಿ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ನೋಡಿರಿ 2 ಸ್ಪೂನ್ ತೊಗೊಂಡೇನಿ ರೀ ಫ್ರೆಂಡ್ಸ್ ರೀ. 2 ಸ್ಪೂನ್ ಹಾಕಿದ ನಂತರ ಏನು ಮಾಡೋಣ ರೀ ಫ್ರೆಂಡ್ಸ್ ಅಂದ್ರೆ ಹಿಟ್ಟು ಸಾಫ್ಟಾಗಿ ಬರ್ತೈತೆ ರೀ ಫ್ರೆಂಡ್ಸ. ಇದಾಗಂಗಿಲ್ಲ ರೀ ಗಂಟು ಇದಾವ್ರಿ. ಹಾಗಾಗಿ ರೀ ಹಿಂಗೆ ಒಂದು 2-3 ಸತಿ ನಾನು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ರೀ. ಯಾವ ಥರ ಅಂತಂದ್ರೆ ನೋಡಿರಿ ಫ್ರೆಂಡ್ಸ, ಯಾವುದು ಗಂಟು ಇರಬಾರ್ದು ರೀ, ಈ ಥರ ಉದುರಬೇಕು ರೀ. ಹಾಗಾಗಿ ರೀ ನಿಮಗೆ ನಾ ತೋರ್ಸಾಕತ್ತೇನೆ ನೋಡಿರಿ. ಹಿಂಗೆ ಸಾಫ್ಟಾಗಿ ಬರ್ಬೇಕ್ರಿ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಈಗ ಸ್ವಲ್ಪ ನೀರ ಮಿಕ್ಸ್ ಮಾಡಿ ಮೈದಾ ಹಿಟ್ಟು ರೀ ನಾದು ನೋರಿಗೆ ರೀ. ಅಂದ್ರೆ ನಾದು ಇಟ್ಕೋಬೇಕ್ರಿ ಫ್ರೆಂಡ್ಸ್ ರೀ. ಇದನ್ನು ಮೈದಾ ಹಿಟ್ಟು ರೀ ಪುರಿಯೋದಕ್ಕಿಂತ ಮೀಡಿಯಮ್ ರೀ, ಸ್ವಲ್ಪ ಸಾಫ್ಟಾಗಿರ್ಬೇಕು ರೀ. ಹಾಗಾಗಿ ರೀ ಈ ಥರ ನೋಡ್ರಿ ನಮ್ಮ ಭಾರ ಕೈಯೊಳಗೆ ಎಷ್ಟು ಶಕ್ತಿ ಇರ್ತೈತೆ ಅಷ್ಟೆಲ್ಲ ಹಾಕಿ ಹಿಂಗೆ ನಾದಿದ್ದು ಅಂದ್ರೆ ಹಿಟ್ಟು ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ. ಈಗ ಏನು ಮಾಡ್ಬೇಕ್ರಪ್ಪ ಅಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ. ಮಿಕ್ಸ್ ಮಾಡಿದ ನಂತರ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿ ಬಂದೈತೆ ರೀ. ಬರ್ರಿ ಇಲ್ಲಿ ನಾ ಏನೇನು ತೊಗೊಂಡೇನಿ ರೀ ಹೇಳ್ತೇನೆ ರೀ ಫ್ರೆಂಡ್ಸ್ ರೀ. ಹಸಿಮೆಣ್ಸಿನ್ಕಾಯಿ ರೀ, ಉಳ್ಳಾಗಡ್ಡಿ ರೀ, ಬೀನ್ಸ್ ರೀ, ಬೆಳ್ಳುಳ್ಳಿ ರೀ, ಗಜರಿ ರೀ, ಕೋಬೀಜ್ ರೀ. ಇದಿಷ್ಟು ಸಣ್ಣಂಗೆ ಕಟ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಕಟ್ ಮಾಡಿ ಇಟ್ಕೋಬೇಕ್ರಿ. ಕಟ್ ಮಾಡಿದ ನಂತರ ಏನು ಮಾಡೋಣ ರೀ ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಆನ್ ಮಾಡೋಣ ರೀ. ಗ್ಯಾಸ್ ಆನ್ ಮಾಡಿದ ನಂತರ ಏನೈತೆ ರೀ ಒಂದು ಪ್ಯಾನ್ ಇಟ್ಕೊಂಡವ್ರಿ. ಅಂದ್ರೆ ಕಡಾಂಗಿ ಅಂತೀವಿ ರೀ. ಕಡಾಂಗಿ ಒಳಗೆ ನೋಡಿರಿ ನಿಮ್ಗೆ ಎಷ್ಟು ನೋಡಿ ಎಷ್ಟು ಬೇಕಪ್ಪ, ಸ್ವಲ್ಪ ಹೆಚ್ಚಿಗೆ ತಿನ್ನೋರು ಇರ್ತಾರೆ ಎಣ್ಣೆನೂ ರೀ. ಹಾಗಾಗಿ ನಿಮಗೆ ಹೆಂಗೆ ಎಷ್ಟು ಬೇಕು ನೋಡಿ ಎಣ್ಣೆ ಯೂಸ್ ಮಾಡ್ಬೋದು ರೀ. ಇಲ್ಲಿ ನಮ್ಮ ಮೀಡಿಯಮ್ ಎಣ್ಣೆ ಯೂಸ್ ಮಾಡೀನಿ ರೀ. ಹಂಗೆ ಬೆಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡಿ ಇಟ್ಟಿದ್ರಿ. ಹಸಿಮೆಣ್ಸಿನ್ಕಾಯಿ ರೀ ಫ್ರೆಂಡ್ಸ. ಹಂಗೆ ಒಂದು 3 ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡಿ ಇಟ್ಟಿದ್ದೀವಿ ರೀ. ಅದು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಬೇಕ್ರಿ ಫ್ರೆಂಡ್ಸ್ ರೀ. ಹಾಗಾಗಿ ರೀ ನೋಡ್ರಿ ಈಗ ರೀ ಸಾಫ್ಟಾಗಿ ಬರ್ಬೇಕ್ರಿ. ಸಾಫ್ಟಾಗಿ ಬಂದ ನಂತರ ಏನು ಮಾಡೋಣ ರೀ ಇಲ್ರಿ ಅಲ್ಲ ಬೆಳ್ಳುಳ್ಳಿ ರೀ, ಪುದೀನ ರೀ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಪೇಸ್ಟ್ ರೀ ಇದ್ರೊಳಗೆ ಮಿಕ್ಸ್ ಮಾಡೋಣ ರೀ. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ರೀ ಫ್ರೆಂಡ್ಸ್ ಫ್ರಿಜ್ನ್ಯಾಗ ರೀ. ಹಾಗಾಗಿ ತೋರಿಸಿಲ್ಲ ರೀ ನಿಮ್ಗೆ ರೀ. ನಾ ರೆಡಿನೇ ಐತ್ರಿ ಅದಕ್ಕೆ ಯೂಸ್ ಮಾಡೀನಿ ರೀ. ಇದು ಹಸಿ ವಾಸನೆ ಹೋಗೋವರೆಗೆ ಫುಲ್ ಫ್ರೈ ಮಾಡ್ಬೇಕ್ರಿ ಫ್ರೆಂಡ್ಸ್ ರೀ. ಅಂದ್ರೆ ಅಷ್ಟು ಫ್ರೈ ಮಾಡ್ತೇವೆ ನೋಡ್ರಿ ಅಷ್ಟು ಮೊಮೋಸ ಭಾರಿ ಬರ್ತಾವೆ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ನೋಡ್ರಿ ಈಗ ರೀ ಎಲ್ಲ ಫ್ರೈ ಈ ಥರ ಮಾಡ್ಕೋಬೇಕ್ರಿ. ಈ ಥರ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಾನು ಬೀನ್ಸ್ ಹಾಕೀನಿ ರೀ ಫ್ರೆಂಡ್ಸ್ ರೀ. ಬೀನ್ಸ್ ಹಾಕಿದ ನಂತರ ಏನೈತೆ ರೀ ಗಜರಿ ಕಟ್ ಮಾಡಿ ಇಟ್ಟಿದ್ರಿ ಗಜರಿ ರೀ. ಹಂಗೆ ಕೋಬೀಜ್ ನೋಡ್ರಿ ಫ್ರೆಂಡ್ಸ್ ಕಟ್ ಮಾಡಿ ಇಟ್ಟಿದ್ದೆ. ಕೋಬೀಜ ಹೆಚ್ಚು ತೊಗೋಬೇಕ್ರಿ ಸ್ವಲ್ಪ ರೀ. ಮೊಮೋಸ ಆಗಲಿ ಸಮೋಸ ಆಗಲ್ರಿ ಮಾಡೋದಕ್ಕಾದ್ರೆ ಸ್ವಲ್ಪ ಕೋಬೀಜ್ ಹೆಚ್ಚಬೇಕ್ರಿ. ಹಂಗನ್ನು ಉಳ್ಳಾಗಡ್ಡಿನೂ ಹೆಚ್ಚು ಸೇರಿಸ್ತಾರೆ ಇದು ಕೋಬೀಜ್ಗೆ ರೀ ಫ್ರೆಂಡ್ಸ. ಇದು ಏನೈತ್ರಿ ಎಲ್ಲರೂ ಫ್ರೈ ಆಗ್ಬೇಕ್ರಿ. ಎಣ್ಣೆ ಒಳಗನ ಫ್ರೈ ಆಗ್ಬೇಕ್ರಿ. ಸ್ವಲ್ಪ ನೀರು ಸೇರಿಸ್ಬಾರ್ದು ಫ್ರೆಂಡ್ಸ್. ಆಲ್ರೆಡಿ ಕೋಬೀಜ್ದಾಗ ನೀರು ಇರ್ತೈತೆ ರೀ ಫ್ರೆಂಡ್ಸ. ನೋಡಿರಿ ನೀವು ಗೋಬಿ ಮಾಡೋ ಹೊತ್ನ್ಯಾಗಾರ ನೀರು ಒಟ್ಟು ಮಿಕ್ಸ್ ಮಾಡಬಾರ್ದು ರೀ. ಇದ್ರೊಳಗೆ ನೀರು ಬಿಡ್ತಿರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ನೀರು ಸೇರ್ಸಂಗಿಲ್ಲ ರೀ. ಇದು ಮೊಮೋಸ ಮಾಡೋ ಸಂಬಂಧ ರೀ ನೀರು ಹಾಕಿದಿಲ್ಲ ರೀ. ಸ್ವಲ್ಪ ಮೊಮೋಸಾಗ ಇದಾಗಂಗಿಲ್ಲ ರೀ. ಅಂದ್ರೆ ಎಲ್ಲ ಇದಾಗ್ತೈತೆ ರೀ, ತಿಳುವಾಗಿ ಇದಾಕತ್ರಲ್ಲ. ಹಾಗಾಗಿ ರೀ ಒಟ್ಟು ನೀರು ಸೇರಿಸ್ಬಾರ್ದು ರೀ ಫ್ರೆಂಡ್ಸ. ಹಾಗಾಗಿ ನೋಡ್ರಿ ಇಲ್ರಿ ಫುಲ್ ಫ್ರೈ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ನಾನು ಇಲ್ರಿ ಸೋಯಾ ಸಾಸ್ ಹಾಕಾಕತ್ತೇನೆ ರೀ ಫ್ರೆಂಡ್ಸ್ ಸ್ವಲ್ಪ ರೀ. ಹಂಗೆ ಹಾಕಿ ನಂತರ ಮಿಕ್ಸ್ ಮಾಡೀನಿ ರೀ. ಅಂದ್ರೆ ರುಚಿ ಬರ್ತೈತೆ ರೀ ಫ್ರೆಂಡ್ಸ್ ಸ್ವಲ್ಪ. ಹಾಗಾಗಿ ರೀ ಈಗ ಕರಿ ಮೆಣಸಿನ್ಕಾಳು ಪೌಡರ್ ರೀ ಅದು ರೆಡಿ ಮಾಡಿ ಇಟ್ಟಿರ್ತೇನೆ ರೀ ಫ್ರೆಂಡ್ಸ್. ಆಗಿತ್ತೆ ನಾನು ಇದು ಪಾಕೆಟ್ ಯೂಸ್ ಮಾಡಾಕತ್ತೇನೆ ರೀ ಫ್ರೆಂಡ್ಸ್ ರೀ. ಸ್ವಲ್ಪ ಖಾರ ಟೇಸ್ಟ್ ಬರಲಿ ಅಂತೇಳ್ರಿ ಹಸಿಮೆಣ್ಸಿನ್ಕಾಯಿ ಹಾಕೀನಿ ರೀ. ಹಂಗಾಗಿ ಇದು ಇರಲಿ ಅಂತ ಸ್ವಲ್ಪ ಖಾರ ಇದ್ರೂ ರುಚಿ ಬರ್ತದೆ ಅಂತೇಳ್ರಿ ಹಸಿ ಕಾಳು ಪೌಡ್ರ್ ರೀ ಅದ್ರಿ. ಈಗ ನೋಡಿರಿ ಫ್ರೈ ಆಗೈತೆ ರೀ ಫ್ರೆಂಡ್ಸ್ ರೀ. ಫುಲ್ ಫ್ರೈ ಮಾಡ್ಕೋಬೇಕ್ರಿ. ಆದಷ್ಟು ಒಂದು 5-10 ನಿಮಿಷ ತನಕ ಫ್ರೈ ಮಾಡ್ಕೊಂಡ್ರೆ ರೀ ಮಸ್ತಾಗಿ ಬರ್ತೈತೆ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸಾಕತ್ತೇನೆ ರೀ ಫ್ರೆಂಡ್ಸ್ ರೀ. ಮತ್ತು ಇದನ್ನು ಸೇರಿಸಿದ ನಂತರ ಸ್ವಲ್ಪ ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ್ ರೀ.
ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ ಯಾವ ಥರ ಕಲರ್ ಚೇಂಜ್ ಆತ್ರಿ ಫ್ರೆಂಡ್ಸ. ಒಂದು 5 ನಿಮಿಷ ಮುಚ್ಚಿ ಇಟ್ಬಿಡೋಣ ರೀ ಫ್ರೆಂಡ್ಸ. ಈಗ ರೆಡಿ ಆಗೈತೆ ನೋಡ್ರಿ ಇದು ಮೊಮೋಸ ರೆಡಿ ಮಾಡಾಕ್ರಿ ಫ್ರೆಂಡ್ಸ್ ರೀ. ಇಷ್ಟೂ ರೆಡಿ ಆಗೈತೆ ರೀ. ಈಗ ಎಲ್ಲ ಫ್ರೈ ಹಂಗೈತೆ ನೋಡ್ರಿ. ನಿಮ್ಗೆ ಕಲರ್ ಚೇಂಜ್ ಆಗೈತೆ ಕಾಣಿಸಾಕತ್ತೈತೆ ರೀ ಫ್ರೆಂಡ್ಸ್ ರೀ. ಮಕ್ಕಳಿಗೆಲ್ಲ ಇಷ್ಟಪಡ್ತಾರೆ ರೀ. ಬರ್ರಿ ಇದ್ರ ಕೂಡ ಚಟ್ನಿ ಮಾಡೋಣ ರೀ. ಈ ಥರ ಕೂಡ ಚಟ್ನಿ ಮಾಡೋಣ ರೀ ಫ್ರೆಂಡ್ಸ್ ರೀ. ನೋಡ್ರಿ ಫ್ರೆಂಡ್ಸ ಇದು ಗುರ್ಕಾ ಚಟ್ನಿ ಅಂತಾರೆ ಸಮೋಸ ಕೂಡ ರೀ ಫ್ರೆಂಡ್ಸ. ಕಟ್ ಮಾಡಿ ಇಟ್ಟಂಥ ಬೆಳ್ಳುಳ್ಳಿ ರೀ, ಉಳ್ಳಾಗಡ್ಡಿ ರೀ, ಒಂದು ಶುಂಠಿ ರೀ ಸ್ವಲ್ಪ ರೀ, ಇಷ್ಟು ಫ್ರೈ ಮಾಡೋಣ ರೀ ಫ್ರೆಂಡ್ಸ. ಗುರ್ಕಾ ಚಟ್ನಿ ರೀ ಮಸ್ತಾಗಿ ಬರ್ತೈತೆ ರೀ ಫ್ರೆಂಡ್ಸ್ ಮಾಡೋದು ರೀ. ನೀವು ಒಂದ್ಸತಿ ಮನ್ಯಾಗ ಟ್ರೈ ಮಾಡ್ರಿ ನೋಡೋಣ ರೀ. ಗುರ್ಕಾ ಚಟ್ನಿ ಅಷ್ಟೇ ಸಪ್ರೇಟ್ ಮಾಡ್ರೂ ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ. ಮಕ್ಕಳಿಗೆಲ್ಲ ಇಷ್ಟ ಆಗ್ತೈತೆ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಈಗ 2 ಟೊಮೆಟೊ ತೊಗೊಂಡೇನಿ ರೀ ಫ್ರೆಂಡ್ಸ್ ರೀ. ನಾನು ರೀ 2 ಟೊಮೆಟೊನೂ ಫ್ರೈ ಮಾಡ್ಬೇಕು ರೀ. ಫ್ರೈ ಮಾಡ್ಕೇಸಿಂದ ಏನು ಮಾಡ್ಬೇಕ್ರಿ ಅಂತಂದ್ರೆ ಫ್ರೆಂಡ್ಸ್ ರೀ ಫುಲ್ ಸಾಫ್ಟ್ ಆಗಿರ್ಬೇಕು ರೀ ಫ್ರೆಂಡ್ಸ್. ಹಾಗಾಗಿ ರೀ ಈಗ ಎಳ್ಳು ಸೇರ್ಸಾಕತ್ತೇನೆ ನೋಡ್ರಿ. ಹೆಂಗೆ ಮಸ್ತ್ ಕಾಣಕತ್ತೈತೆ ರೀ ಫ್ರೆಂಡ್ಸ್. ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿರಿ. ಬಿಳಿ ಎಳ್ಳು ಸೇರಿಸ್ಬೇಕು ರೀ ಇದಕ್ಕೆ ರೀ. ಬಿಳಿ ಎಳ್ಳು ಸೇರಿಸಿದ ನಂತರ ಸ್ವಲ್ಪ ಫ್ರೈ ಮಾಡ್ಬೇಕು ರೀ ಫ್ರೆಂಡ್ಸ್. ಫ್ರೈ ಮಾಡಿದ ನಂತರ ನೋಡಿರಿ ಇದು ಎಲ್ಲ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಎಲ್ಲ ಸಾಫ್ಟಾಗಿ ಬೇಯ್ದು ಬರ್ಬೇಕು ರೀ. ಹಾಗಾಗಿ ರೀ ಈಗ ಫ್ರೈ ಆಗೈತೆ ರೀ ಫ್ರೆಂಡ್ಸ್ ರೀ. ತೆಳಗೆ ಇಳಿಸಿ ಇಟ್ಕೊಂಡ್ರಿ ಸ್ವಲ್ಪ ಒಂದು 5 ನಿಮಿಷ ಆರ್ಬೇಕು ರೀ ಇದು ರೀ. ಆರಿದ ನಂತರ ಮಿಕ್ಸರ್ಗೆ ಹಾಕ್ಕೊಂಡು ರೀ ಫ್ರೆಂಡ್ಸ್ ರೀ. ಬರೀ ಈಗ ತಣ್ಣಗಾಗೈತೆ ರೀ ಒಂದು 5 ನಿಮಿಷನಾಗ ರೀ. ತಣ್ಣಗಾದ ನಂತರ ಮಿಕ್ಸರ್ಗೆ ಸೇರಿಸೋಣ ರೀ ಫ್ರೆಂಡ್ಸ. ಇದಕ್ಕೆ ಇನ್ನೊಂದು ಏನಂದ್ರೆ ಗೋಡಂಬಿ ನೆನೆ ಇಟ್ಕೊಂಡಿದ್ದೀವಿ ರೀ ಫ್ರೆಂಡ್ಸ. ಹಾಗಾಗಿ ರೀ ಗೋಡಂಬಿ ನೆನೆ ಇಡ್ಬೇಕು ರೀ. ಅದು ಹಿಡಿಯೋದಾಗ ಆಗ ತೋರಿಸ್ಲಿಲ್ಲ ರೀ. ಹಾಗಾಗಿ ಗೋಡಂಬಿ ಮತ್ತು ಟೊಮೆಟೊ ಸಾಸ್ ರೀ, ಹಂಗೆ ಸೋಯಾ ಸಾಸ್ ರೀ ಫ್ರೆಂಡ್ಸ್ ರೀ. ಇಲ್ಲಿ ಐತೆ ನೋಡ್ರಿ. ಈಗ ಸೋಯಾ ಸಾಸ್ ಆ್ಯಡ್ ಮಾಡ್ತೇನೆ ರೀ ಫ್ರೆಂಡ್ಸ. ಸೋಯಾ ಸಾಸ್ ರೀ ಮಸ್ತಾಗಿ ಬರ್ತೈತೆ ರೀ ಗುರ್ಕಾ ಚಟ್ನಿ ಅಂತ ಹೇಳ್ರಿ ಫ್ರೆಂಡ್ಸ. ನೀವು ಒಂದ್ಸತಿ ಚಪಾತಿ ಯೂಸ್ ಮಾಡ್ಬೋದು ರೀ. ಮಕ್ಕಳಿಗೆಲ್ಲ ಡಬ್ಬಿ ಕಟ್ಟೋತ್ನಾಗ ಭಾರಿ ಇದಾಕೈತೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ ಫ್ರೆಂಡ್ಸ. ಬರೀ ಈಗ ನಾವು ಮಿಕ್ಸರ್ಗೆ ಹಾಕೋಣ ರೀ. ಈಗ ಹಾಕಿದ ನಂತರ ಏನಿದ್ರಿ ಫ್ರೆಂಡ್ಸ ಇಲ್ಲಿ ಗೋಧಿ ಇದು ಮೈದಾ ಹಿಟ್ಟು ನಾದಿಟ್ಟಿವ್ರಲ್ಲ ಫ್ರೆಂಡ್ಸ. ಇನ್ನೊಂದು ಸತಿ ಸಾಫ್ಟಾಗಿ ಮಾಡ್ಕೋಬೇಕು ರೀ ಹಿಟ್ಟರಿ ಇದನ್ನು ರೀ. ಸಾಫ್ಟಾಗಿ ನಾನು ಇಲ್ಲಿ 2 ಥರ ನಿಮಗೆ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ. ಅಂದ್ರೆ ಇವು ರೀ ಎಲ್ಲಿ ಯಾವ ಥರ ಮಾಡ್ಕೋಬೇಕು ಅನ್ನೋದು 2 ಥರ ತೋರಿಸ್ತೇನೆ ರೀ. ಇಲ್ಲಿ ನಾನು 5 ಉಳಿ ಪೇಡೆ ಮಾಡೀನಿ ರೀ ಫ್ರೆಂಡ್ಸ. ಹಾಗಾಗಿ ರೀ ಎಲ್ಲ 2 ಥರ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್. ನಿಮಗೆ 2 ಥರ ಯಾವ ಥರ ಅಂತೇಳ್ರಿ. ಫಸ್ಟಿಗೆ ಒಂದು ಉಳಿ ತೊಗೊಂಡು ರೀ ಫ್ರೆಂಡ್ಸ. ತೊಗೊಂಡ್ರಿ ಇವೆಲ್ಲ ಸಾಫ್ಟ್ ಮಾಡ್ಕೊಂಡಿಟ್ಟು ಕಡೆಗೆ ತೆಗೆದಿಟ್ರಿ. 5 ಉಳ್ಳಿ ರೆಡಿ ಆಗ್ಯಾವ್ರಿ ಫ್ರೆಂಡ್ಸ. ಇಲ್ಲಿ ಸ್ವಲ್ಪ ಹಿಟ್ಟು ಹಚ್ಬೇಕು ರೀ. ಹಿಟ್ಟು ಹಚ್ಚಿದ ನಂತರ ಏನೈತೆ ರೀ ಫ್ರೆಂಡ್ಸ ಸ್ವಲ್ಪ ತಿಳು ಇರ್ಬೇಕು ರೀ. ಭಾಳ ದಿಪ್ಪ ಇರಬಾರ್ದು ರೀ. ಹಾಗಾಗಿ ರೀ ಈಗ ಲಟ್ಟಿಸ್ಕೋಬೇಕು ರೀ. ಲಟ್ಟಣಿಗಿಂದ ರೀ ಲಟ್ಟಿಸ್ಕೇಶಿಂದ ಏನು ಮಾಡ್ಬೇಕು ರೀ ಫ್ರೆಂಡ್ಸ್ ಫುಲ್ ದೊಡ್ಡದು ಮಾಡ್ಬೇಕು ರೀ. ಭಾಳ ದಿಪ್ಪ ಇರಬಾರ್ದು ರೀ. ಹಾಗಾಗಿ ರೀ ಸ್ವಲ್ಪ ತಿಳಿವಿತ್ತಂದ್ರೆ ರೀ ಜಲ್ದಿ ಹುಗದಾಗ ಬೇಯಿಸಿರ್ತಾವಲ್ರಿ. ಹಾಗಾಗಿ ರೀ ನೋಡಿರಿ ಫ್ರೆಂಡ್ಸ ಈ ಥರ ದೊಡ್ಡದು ಮಾಡ್ಬೇಕು ರೀ. ಅದಕ್ಕೆ ಸ್ವಲ್ಪ ಇಟ್ಟು ಎಣ್ಣೆ ಹಚ್ಬಾರ್ದು ರೀ. ಎಣ್ಣೆ ಹಚ್ಚಿದಿಲ್ಲ ರೀ ಇದಾಗಂಗಿಲ್ಲ ರೀ. ಹಾಗಾಗಿ ರೀ ಹಿಟ್ಟು ಹಚ್ಚಿರಿ ಈ ಥರ ಲಟ್ಟಿಸ್ಕೋತ ಬರ್ಬೇಕು ರೀ. ಲಟ್ಟಿಸಿದ ನಂತರ ನೋಡಿರಿ ಈ ಥರ ಒಂದು ವಾಟೆ ಇರ್ತೈತೆ ನೋಡಿರಿ ಫ್ರೆಂಡ್ಸ. ಈ ಥರಲೇ ಕಟ್ ಮಾಡ್ಬೇಕು ರೀ. ಹಿಂಗೆ ರೀ ಹಿಟ್ಟು ಸೂಪರಾಗಿ ಬರ್ತಾವೆ ರೀ ಸಮೋಸ ರೀ ಫ್ರೆಂಡ್ಸ. ಇದು 2 ನಮೂನಿ ಐತ್ರಿ. ನಿಮ್ಗೆ 2 ನಮೂನಿ 2 ಥರ ತೋರ್ಸಾಕತ್ತೇನೆ ರೀ. ಒಂದು ಈ ಥರ ತೋರಿಸ್ತಾರೆ, ಇನ್ನೊಂದು ಬೇರೆ ಥರ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ. ಈಗ ನೋಡಿರಿ ಇವಿಷ್ಟೂ ತಕ್ಕೋಬೇಕ್ರಿ ಕಟ್ ಮಾಡಿದೆಲ್ಲ ರೀ. ತಕ್ಕೊಂಡು ಏನು ಮಾಡೋಣ್ರಿ ಅಂತಂದ್ರೆ ಫ್ರೆಂಡ್ಸ್ ಈಗ ಒಂದೊಂದು ಎಲೆ ತೊಗೊಂಡರಿ ಇದ್ರೊಳಗೆ ನಾವು ಮಿಕ್ಸ್ ಮಾಡಿದ್ದೀವಲ್ರಿ ಫ್ರೆಂಡ್ಸ ಅದನ್ನು ಇಟ್ಟರಿ ಈಗ ಮಿಕ್ಸ್ ಮಾಡಿ ತುಂಬಬೇಕ್ರಿ. ಹಾಗಾಗಿ ರೀ ಈಗ ನೋಡಿರಿ ಇನ್ನೊಂದು ಟ್ಯಾಪ್ ತೋರ್ಸಾಕತ್ತೇನೆ ರೀ. ಈ ಥರ ಎಲೆ ಮಾಡ್ಕೆಸಿಂದ ರೀ ಇದ್ರೊಳಗೆ ತುಂಬೇಕ್ರಿ. ಹಿಂಗೆ ರೀ ಫ್ರೆಂಡ್ಸ ಇಟ್ಕೆಸಿಂದ ರೀ ನೀರಿಗೆ ಟೈಪ್ ಬರ್ಬೇಕು ರೀ. ಹಾಗಾಗಿ ರೀ ನೀರಿಗೆ ಟೈಪ್ ಬರ್ಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ರೀ ಈ ಥರ ಬಂದ್ರೆ ಮೊಮೋಸ ಇದಕ್ಕೆ ಅಂತಾರೆ ಫ್ರೆಂಡ್ಸ. ಇನ್ನೊಂದು ಟೈಪ್ ಬರ್ತೈತೆ ರೀ ಕರ್ಜಿಕಾಯಿ ಟೈಪ್. ನಿಮ್ಗೆ ಯಾವ ಥರ ಸೇಪ್ ಬೇಕು ನೀವು ಮಾಡ್ಕೋಬೋದು ರೀ ಫ್ರೆಂಡ್ಸ. ನಂಗೆ ಇದು ಸೇಪ್ ಬರ್ತೈತೆ ರೀ. ನಾ ಇದು ಸೇಪನ್ನು ಮಾಡೇನಿ ರೀ ಫ್ರೆಂಡ್ಸ. ಹಾಗಾಗಿ ರೀ ಈಗ ಭಾಳ ಅದಾವ್ರಲ್ಲ. ಹಾಗಾಗಿ ರೀ ನನ್ನ ಸ್ಪೀಡ್ ಇಟ್ಟೇನಿ ರೀ ಈಗ ರೀ. ನೋಡಿರಿ ಈಗ ಈ ಥರ ಮಾಡಿರಿ ಒಮ್ಮೆ ಇಟ್ಕೋಬೇಕ್ರಿ. ಅದು ಯೂಸ್ ಆಗ್ತೈತೆ ರೀ, ಇದು ಯೂಸ್ ಆಗ್ತೈತೆ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ನೋಡಿರಿ ಫ್ರೆಂಡ್ಸ್ ರೀ ಫುಲ್ ಸಾಫ್ಟ್ ಮಸ್ತಾಗಿ ಬರ್ತೈತೆ ರೀ. ಹಿಟ್ಟು ಮಾತ್ರ ಸ್ಮೂತಾಗಿ ಮಸ್ತಾಗಿ ನಾದ್ಕೋಬೇಕು ರೀ. ಅಲ್ಲಿ ನಾವು ಹಿಟ್ಟಿನ ಡಿಫ್ರೆಂಟ್ ಮೇಲೆ ಹಾಕ್ತೀವಿ ರೀ. ಹಿಟ್ಟು ಯಾವ ಥರ ಇರ್ತೈತೆ ನೋಡ್ರಿ ಅದ್ರ ಮೇಲೆ ಮಸ್ತ್ ಬರ್ತಾವೆ ರೀ. ಹಾಗಾಗಿ ರೀ ಈ ಥರ ಎಲೆ ರೆಡಿ ಮಾಡಿ ಇಟ್ಕೇಸಿಂದ ಹಿಂಗೆ ಮಾಡ್ಕೊಂಡು ಇಡೋದ್ರಿಂದ ರೀ ಜಲ್ದಿ ಆಗ್ತೈತೆ ರೀ ಫ್ರೆಂಡ್ಸ.
ಬರ್ರಿ ಈಗ ನೋಡಿರಿ ಈ ಥರ ಬಂದವ್ರಿ ಫ್ರೆಂಡ್ಸ. ನಾನು ತಗಡ ಮೇಲೆ ಇಟ್ಟು ಹಿಂಗೆ ಮಾಡ್ತೇನೆ ರೀ. ಹಂಗಾಗಿ ಒಂದೊಂದೊಂದೊಂದೊಂದೊಂದು ಒಮ್ಮೆ 4-5 ರೆಡಿ ಮಾಡಿ ಕಿಸಿಂದ್ರಿ ಫ್ರೆಂಡ್ಸ. ಯಾಕಂದ್ರೆ ಈಜಿ ಆಗ್ತೈತೆ ರೀ ತುಂಬಿಡೋದ್ರಾಗ ಸಣ್ಣ ಸಣ್ಣ ಆಗ್ತಾರಲ್ಲ ಒಬ್ರು ಅನ್ನ ಮಾಡೋದ್ರಾಗ ರೀ ಅಂತ ಈ ಥರ ಮಾಡಿದ್ರೆ ಅಗ್ದಿ ಹೆಲ್ಪ್ ಆಗ್ತೈತೆ ನೋಡಿರಿ ಫ್ರೆಂಡ್ಸ್ ರೀ. ಮೊಮೋಸ ಹೆಂಗೆ ಬರ್ತಾವೆ ನೋಡ್ರಿ ಫ್ರೆಂಡ್ಸ್ ರೀ. ಈಗ ನೋಡ್ರಿ ಏನಾಗ್ತೈತಪ್ಪ ಅಂತೇಳ್ರಿ ಫ್ರೆಂಡ್ಸ್ ರೀ. ಇದಿಷ್ಟು ಆಗೋದ್ರಾಗ ಏನು ಮಾಡಬೇಕತ್ತಪ್ಪ ಅಂದ್ರೆ ರೀ, ನಾವು ಇಡ್ಲಿ ಪಾತ್ರೆ ಇರ್ತೈತೆ ನೋಡ್ರಿ. ಇಡ್ಲಿ ಪಾತ್ರೆ ತೊಗೊಂಡು ಕೆಸಿಂದ ನೋಡ್ರಿ ಫ್ರೆಂಡ್ಸ ಹೆಂಗೆ ಬಂದಾವ್ರಿ ಅಂತ. ಇಡ್ಲಿ ಪಾತ್ರೆ ತೊಗೊಂಡವ್ರಿ ಫ್ರೆಂಡ್ಸ. ಇಡ್ಲಿ ಪಾತ್ರೆಗೆ ರೀ ನೀರು ಈಗ ಹೆಂಗೆ ನಾವು ಇಡ್ಲಿ ಬೇಯಿಸ್ತಿರ್ಲ ಫ್ರೆಂಡ್ಸ ಇವನು ಹಂಗೆ ಬೇಯಿಸ್ಬೇಕು ರೀ. ನೀರು ಎಣ್ಣೆ ಒಳಗೂ ಕರಿಯಂಗಿಲ್ಲ ರೀ. ಹಾಗಾಗಿ ಇಡ್ಲಿ ಪಾತ್ರೆಗೆ ರೀ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ರೀ. ನೀರು ಇಟ್ಟು ಕೆಸಿಂದ ರೀ ಈಗ ಗ್ಯಾಸ್ ಆನ್ ಮಾಡೋಣ ರೀ. ಗ್ಯಾಸ್ ಆನ್ ಮಾಡಿ ನಂತರ ಒಂದು 5 ನಿಮಿಷ ಗರಮ್ ಆಗಲ್ಲ ರೀ ನೀರು ರೀ. ಹಾಗಾಗಿ ಇಟ್ಬಿಟ್ಟೇನು ರೀ ಫ್ರೆಂಡ್ಸ. ಗರಮ್ ಆದ ನಂತರ ಏನು ಮಾಡೋಣ ನೋಡಿರಿ, ಎಲ್ಲ ಇಡ್ಲಿ ಪ್ಲೇಟ್ನ್ಯಾಗ ರೀ ಈ ಥರ ಸಮೋಸ ಇಟ್ಟೇನು ರೀ. ಸ್ವಲ್ಪ ಎಣ್ಣೆ ಹಚ್ಕೇಸಿಂದ ರೀ, ಅಂದ್ರೆ ತೆಳಗೆ ಹತ್ಕೋದಿಲ್ಲ ರೀ. ಹಾಗಾಗಿ ಎಣ್ಣೆ ಹಚ್ಕೇಸಿಂದ ಇಟ್ಟೇನು ರೀ. ನೀರು ಗರಮ್ ಆದವು ನೋಡಿರಿ. ಇಲ್ಲಿ ಎಲ್ಲ ರೆಡಿ ಮಾಡ್ಕೋದ್ರಾಗ ರೀ ಫ್ರೆಂಡ್ಸ್ ರೀ. ಬರೀಗ ಇಡ್ಲಿ ಪ್ಲೇಟ್ ಒಂದೊಂದೊಂದು ಇಡೋಣ್ರಿ. ನಾ ಇಡ್ಬೇಕು ಅನ್ನೋದ್ರಾಗ ನನ್ನ ಮಗಳು ನಾನು ಇಡ್ತೇನೆ ಮಮ್ಮಿ ನಾನು ಇಡ್ತೇನೆ ತನ್ನಾಕತ್ತಾಳ್ರಿ. ಆಕಿಯು ಖುಷಿನ ರೀ. ಅಡ್ಗೆ ಮಾಡೋದ್ನ ಆಕಿನೂ ಹೆಲ್ಪ್ ಮಾಡ್ಯಾಳ್ರಿ ಫ್ರೆಂಡ್ಸ್. ನಂಗೆ ಭಾಳ ಹೆಲ್ಪ್ ಮಾಡ್ಯಾಳ್ರಿ. ಉಳ್ಳಾಗಡ್ಡಿ ಕಟ್ ಮಾಡೋದ್ರಿ, ಕೋಬಿಸ್ ಕಟ್ ಮಾಡೋದು ಅದ್ರ ಡಬ್ಬಿ ಒಳಗೆ ನಂಗೆ ಆಕಿನ ಮಾಡಿಕೊಟ್ಟಾಳ್ರಿ, ಹೆಲ್ಪ್ ಮಾಡ್ಯಾಳ್ರಿ. ಅದು ರೋಜಿ ಇದ್ದಾಳ್ರಿ ನನ್ನ ಮಗಳು. ನನಗೆ ಭಾಳ ಹೆಲ್ಪ್ ಮಾಡ್ಯಾಳ್ರಿ ಇವತ್ತು ನೋಡ್ರಿ ನನ್ನ ಮಗಳು ರೀ. ಬರೀ ಒಂದು 10-15 ನಿಮಿಷ ಒಂದು 5 ನಿಮಿಷ ಜೋರು ಉರಿಯಲ್ಲಿ ಇಡೋಣ್ರಿ. ಆಮೇಲೆ ಒಂದು 5-10 ನಿಮಿಷ ಆದ ನಂತರ ಏನು ಮಾಡೋಣ ರೀ, ಸಣ್ಣ ಉರಿಯಲ್ಲಿ ಇಟ್ಟು ಬೇಯ್ದಿರ್ತಾವ್ರಿ ಒಳಗೆ ರೀ. ಬರ್ರಿ ಫ್ರೆಂಡ್ಸ, ನಾ ಇಲ್ಲಿ ಚಟ್ನಿ ಮಾಡಿದಂಥ ಚಟ್ನಿ ನೋಡ್ರಿ ಈ ಥರ ಬಂದೈತ್ರಿ ಫ್ರೆಂಡ್ಸ. ಹಾಗಾಗಿ ರೀ ಈ ಥರ ಕೂಡ ನಾನು ಟೇಸ್ಟ್ ಮಾಡ್ತೇನೆ ರೀ ಫ್ರೆಂಡ್ಸ. ಬರ್ರಿ ನಿಮ್ಗೆ ನಾನು ತೋರ್ಸಾಕತ್ತೇನೆ ನೋಡಿರಿ ಯಾವ ಥರ ಬಂದವ ಸಮೋಸ ಅಂತ ಹೇಳ್ರಿ ಫ್ರೆಂಡ್ಸ. ನಮ್ಮ ಸಮೋಸ ನಾ ಮಾಡಿದ ಸಮೋಸ ನಿಮ್ಗೆ ಇಷ್ಟ ಆಗಿದ್ದಾರೆ ಲೈಕ್ ಕಮೆಂಟ್ನ್ಯಾಗ ತಿಳಿಸ್ರಿ ಫ್ರೆಂಡ್ಸ. ಲೈಕ್ ಕೊಡ್ರಿ. ನಮ್ಮ ಮಾಡಿದ ರೆಸಿಪಿ ಇಷ್ಟ ಆಗಿದ್ರೆ ರೀ. ಆಮೇಲೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ನ್ಯಾಗ ತಿಳಿಸ್ರಿ ಫ್ರೆಂಡ್ಸ. ಬರ್ರಿ ನಾವು ರೀ ಈಗ ಟೇಸ್ಟ್ ಮಾಡಾಕತ್ತೇನು ನೋಡ್ರಿ ಫ್ರೆಂಡ್ಸ್ ರೀ ಯಾವ ಥರ ಬಂದವಪ್ಪ ಅಂತಂದ್ರೆ ರೀ. ಬಾಯಾಗ ಇಡೋದು ತಡ ಇಲ್ಲ ಟೇಸ್ಟ್ ರೀ. ನಮ್ಗೆ ಇದ್ರಾಗ ಸಿಕ್ಕೈತೆ ನೋಡ್ರಿ ಕೆಂಪೆ ಒಳಗಂತ ಒಂತೂರ್ಲ ಫ್ರೆಂಡ್ಸ್ ಹೋಗಿರ್ತಾರೆ ಟೇಸ್ಟ್ ಮಾಡಕ್ಕೆ.